ಇದೇ ಒಂದು ಐತಿಹಾಸಿಕ ಕ್ಷಣವಾಗಿರುವಾಗ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಇರಾನ್ ಅನುಭವಿಸಿದ ವೇಗವಾದ ಸೋಲು ತನ್ನ ಅಹಂಕಾರದಿಂದಲೇ ನಾಶವಾಗಿರುವ ರಾಷ್ಟ್ರದ ಕಥೆಯನ್ನು ಬಯಲಿಗೆ ತೆಗೆದುಕೊಳ್ಳುತ್ತದೆ. ಇದು ಕೇವಲ ಸೇನಾಧಿಕಾರಿ ವಿಫಲತೆಯಲ್ಲ, ಇದೊಂದು ದಶಕಗಳಿಂದ ತಕ್ಕಸರಿಯಾಗಿ ನಟಿಸಿರುವುದಾಗಿ ತೋರಿಸಿಕೊಳ್ಳಲಿಚ್ಛಿಸಿದ ಪರಿಕಲ್ಪನೆಯ ವಿಫಲವಾಗಿ ಮುದ್ರಿತವಾಗಿದೆ. ಇಂದು ನಾವು ಇರಾನಿನ ತ್ವರಿತ ಪತನದ ಹಿಂದೆ ಇರುವ ಕಾರಣಗಳನ್ನು ವಿಶ್ಲೇಷಿಸುತ್ತೇವೆ. ಈ ದೇಶದ ಪ್ರಾಕ್ಸಿ ಯುದ್ಧತಂತ್ರದ ಅಂತರ್ಜಾಲವು ಹೇಗೆ ತನ್ನ ನಾಶಕ್ಕೆ ಕಾರಣವಾಯಿತು ಎಂಬುದನ್ನು ತೆರೆದಿಡುತ್ತೇವೆ. ಈ ಯುದ್ಧ ಕೇವಲ ಮಧ್ಯಪೂರ್ವವನ್ನು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಒಂದು ಪಾಠವಾಗಿ ಉಳಿಯುತ್ತದೆ. ಮಿತಿಮೀರಿದ ಅಹಂಕಾರಿಗಳಿಗೆ ಯೋಗ್ಯ ಯೋಜನೆಗಳನ್ನು ಹೇಗೆ ನಾಶ ಮಾಡಬಲ್ಲದು ಎಂಬುದರ ಸ್ಪಷ್ಟ ಉದಾಹರಣೆ. ಇರಾನಿನ ಸೋಲು ಅನೇಕ ದಶಕಗಳಿಂದ ನಡೆದು ಬಂದ ಸ್ತರದ ಮಟ್ಟದ ತಂತ್ರದ ತಪ್ಪುಗಳಿಂದ ಹುಟ್ಟಿದ ಪರಿಣಾಮ. ಇದರ ಹೃದಯದಲ್ಲಿ ಇತ್ತು ಪ್ರಾಕ್ಸಿ ಸಂಘಟನೆಗಳ ಮೂಲಕ ತನ್ನ ಪ್ರಭಾವವನ್ನು ವಿಸ್ತರಿಸುವ ಯೋಜನೆ. ಹೆಜ್ಬೊಲ್ಲಾ, ಹೌತಿ ಹಾಗೂ ಇತರ ಸುಮಾರು 20 ವ್ಯವಕಲನ 25 ಸುನ್ನಿ ಚಟುವಟಿಕೆಗೊಳಗಾದ ಸಂಘಟನೆಗಳನ್ನು ಇರಾನ್ ತರಬೇತಿ ನೀಡಿ, ಶಸ್ತ್ರಾಸ್ತ್ರ ನೀಡಿ, ಸಂಪೂರ್ಣವಾಗಿ ಹಣ ಒದಗಿಸುತ್ತಿತ್ತು. ಈ ಪ್ರಾಕ್ಸಿಗಳು ಸುಮಾರು 5 ಲಕ್ಷ ಯೋಧರನ್ನು ಹೊಂದಿದ್ದು ಮಧ್ಯಪೂರ್ವ ಹಾಗೂ ಏಷ್ಯಾದಲ್ಲಿ ಇರಾನ್ನ ಭಯೋತ್ಪಾದನೆಯನ್ನು ವಿಸ್ತರಿಸುತ್ತಿದ್ದವು. ಇವು ಕೇವಲ ಅರಬ್ ರಾಷ್ಟ್ರಗಳಿಗೆ ಸೀಮಿತವಲ್ಲ. ಭಾರತದಲ್ಲಿಯೂ, ವಿಶೇಷವಾಗಿ ಕಾಶ್ಮೀರದಲ್ಲಿ ಇರಾನ್ ಪ್ರಾಕ್ಸಿಗಳನ್ನು ಬೆಳೆಸಿತ್ತು, ಭಯೋತ್ಪಾದಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿತ್ತು. ಇದರೊಂದಿಗೆ ಇತರ ಮಾಧ್ಯಮ ಹಾಗೂ ಟರ್ಕಿಯ ಮೂಲಕ ಹಣ ಹರಿವನ್ನು ಕೂಡ ಮುಗಿದಿತ್ತು. ನೀವು ನೋಡಿರುವಿರಿ ಭಾರತದಲ್ಲಿ ಕೆಲವರು ಹೇಗೆ ಇರಾನ್, ಹಮಾಸ್, ಹೆಜ್ಬೊಲ್ಲಾ ಪರವಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು. ಇವರು ಸ್ವತಂತ್ರ ವ್ಯಕ್ತಿಗಳಲ್ಲ, ಇವರು ಇರಾನ್ ರೂಪಿಸಿದ್ದ ಪ್ರಾಕ್ಸಿ ನೆಟ್ವರ್ಕ್ನ ಭಾಗ. ಈ ಸಂಘಟನೆಗಳು ಮೊದಲಿಗೆ ಐಸಿಸ್ ವಿರುದ್ಧ ಕಾರ್ಯನಿರ್ವಹಿಸಿದರು, ನಂತರ ಜ್ಯೂ, ಕ್ರಿಶ್ಚಿಯನ್, ಹಿಂದೂ ಮತ್ತು ಸುನ್ನಿ ಸಮುದಾಯಗಳ ಮೇಲೆ ತಿರುಗಿದವು. ಖಮೇನಿ ಮುಂಚೂಣಿಯಲ್ಲಿ ಇಸ್ಲಾಮಿಕ್ ಜಗತ್ತಿನ ನಾಯಕತ್ವ ಹಿಡಿಯಲು ಈ ತಂತ್ರವನ್ನು ರೂಪಿಸಿದ್ದರು. ಇದೇ ಕಾರಣಕ್ಕೆ ಸೌದಿ ಅರೇಬಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ ವಹಾಬಿ ಮತ್ತು ಸಲಫಿ ಇಸ್ಲಾಂನಿಂದ ದೂರವಿದ್ದು ಖಮೇನಿಯ ಆಟದಲ್ಲಿ ಆಟಗಾರನಾಗುವುದನ್ನು ನಿರಾಕರಿಸಿದರು. ಯುಎಇ ಮತ್ತು ಸೌದಿ ಅರೇಬಿಯಾದಂಥ ರಾಷ್ಟ್ರಗಳು ಈ ತತ್ವಶಕ್ತಿಯ ಪ್ರವಾಹದಿಂದ ತಪ್ಪಿಸಿಕೊಂಡಾಗ ಇರಾನ್ ಪ್ರತ್ಯಕ್ಷವಾಗಿ ಶಿಯಾ ಪರ ಪೌರಾಣಿಕ ಪ್ರಭುತ್ವ ಸ್ಥಾಪಿಸಲು ಮುಂದಾಯಿತು. ಇವರು ಪ್ರತ್ಯಕ್ಷ 20 ಮತ್ತು ಪರೋಕ್ಷವಾಗಿ ಸುಮಾರು 100ಕ್ಕೂ ಹೆಚ್ಚು ಪ್ರಾಕ್ಸಿಗಳನ್ನು ಆಳುತ್ತಿದ್ದರು. ಕೆಲ ಭಾರತೀಯರು ಟರ್ಕಿಗೆ ಹೋಗಿ ಹಣ ಪಡೆಯುತ್ತಿರುವುದು ಇರಾನ್ ಪೂರಕ ಮಾದರಿಯ ಭಾಗ. ಇರಾನ್ನ ಪ್ರಮುಖ ಪ್ರಾಕ್ಸಿ ಸಂಘಟನೆ ಹೆಜ್ಬೊಲ್ಲಾ. ಇದು ಆರಂಭದಲ್ಲಿ ಇಸ್ರೇಲ್ ವಿರುದ್ಧವಾಗಿ ನಿರ್ಮಿತವಾಯಿತೆಂದು ಹೇಳಲಾಗುತ್ತದೆ. 15-20 ವರ್ಷಗಳಲ್ಲಿ ಇದು ಇಸ್ರೇಲ್ ವಿರುದ್ಧ ಇರಾನ್ನ ಮೊದಲ ಗಡಿಯ ಶಕ್ತಿಯಾಗಿ ಪರಿಣಮಿಸಿತು. ಇಸ್ರೇಲ್ ಗಡಿ ಪ್ರದೇಶಗಳಲ್ಲಿ ಶಕ್ತಿ ಪ್ರದರ್ಶಿಸಲು ಹೆಜ್ಬೊಲ್ಲಾವಿಗೆ ಇರಾನ್ ಬಹುಮಟ್ಟದ ಹಣ, ಕ್ಷಿಪಣಿ, ತರಬೇತಿ, ಟೆನಲ್ ಉಪಕರಣಗಳನ್ನು ಒದಗಿಸಿತು. ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ ಸೇರಿದಂತೆ ಭಾರತದಲ್ಲಿಯೂ ಪ್ರಭಾವ ಬೀರಿತು. ಆದರೆ ನೇರ ಯುದ್ಧ ಆರಂಭವಾದಾಗ ಈ ಎಲ್ಲಾ ಪ್ರಾಕ್ಸಿಗಳು ಸಂಪೂರ್ಣವಾಗಿ ನಿಷ್ಪ್ರಭವಾಗಿದ್ದವು. ಇದು ಇರಾನ್ನ ತತ್ವದ ಭಾರೀ ವಿಫಲತೆಯಾಗಿದೆ. ಪ್ರಾಕ್ಸಿಗಳಲ್ಲಿ ನಿರ್ವಹಿತ ಶಕ್ತಿ ನೇರ ಹೋರಾಟದಲ್ಲಿ ಯಾವುದೇ ನೆರವು ನೀಡಲಿಲ್ಲ. ಅಮೆರಿಕವು ಇತ್ತೀಚೆಗೆ ಇರಾಕ್ನ ಪ್ರಾಕ್ಸಿಗಳ ಮೇಲೆ ದಾಳಿ ನಡೆಸಿ ಎಚ್ಚರಿಕೆ ನೀಡಿದಾಗ ಅವುಗಳು ಶಾಂತವಾಗಿದ್ದವು. ಹೆಜ್ಬೊಲ್ಲಾ ಸಹ ಶಾಂತವಾಯಿತು. ಹೌತಿಗಳು ಬಾಂಬ್ ದಾಳಿಗಳಲ್ಲಿ ನಾಶವಾದರು. ಹಮಾಸ್ ಸಂಪೂರ್ಣವಾಗಿ ಒಡೆದು ಹೋಗಿತು. ಇರಾನ್ ಒಬ್ಬ ರಾಷ್ಟ್ರವಲ್ಲ, ಇದು ಜಾಗತಿಕ ಭಯೋತ್ಪಾದಕ ನೆಟ್ವರ್ಕ್ನ ದೇವರಂತೆ ಕಾರ್ಯನಿರ್ವಹಿಸುತ್ತಿತ್ತು. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಪ್ರಾಕ್ಸಿ ನೆಲೆಗಳನ್ನು ಸ್ಥಾಪಿಸಿತು. ಇಡೀ ತಂತ್ರವೇ ಖಮೇನಿಯವರ ಶಿಯಾ ಸ್ಫೂರ್ತಿಯ ಹೆಸರಿನಲ್ಲಿ ಪ್ರಭಾವ ವಿಸ್ತರಣೆಯದು. ಇಸ್ರೇಲ್ ಈ ನೆಟ್ವರ್ಕ್ನ್ನು ನಾಶ ಮಾಡಿದ ಸಾಧನೆಯು ಜಾಗತಿಕ ಶಕ್ತಿಗಳನ್ನು ಎಚ್ಚರಿಸಿದೆ. ಭಾರತದಲ್ಲಿ ಹಲವರು ಹಮಾಸ್ ಹೌತಿಗಳು ಹೆಜ್ಬೊಲ್ಲಾ ಪರವಾಗಿ ಕಣ್ಣೀರಿಡುತ್ತಾರೆ. ಆದರೆ ಈ ಎಲ್ಲಾ ಪ್ರತಿಕ್ರಿಯೆಗಳು ಇರಾನ್ ರೂಪಿಸಿದ್ದ ಭಾವನಾತ್ಮಕ ತಂತ್ರದ ಭಾಗ. ಈ ಎಲ್ಲ ಪ್ರಾಕ್ಸಿಗಳು ಇಂದಿಲ್ಲಿ ಶಾಂತವಾಗಿವೆ. ಅಸ್ಸಾದ್ ಸರ್ಕಾರ ಸಹ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇರಾನ್ ಬೆಂಬಲಿತ ಪ್ರಾಕ್ಸಿಗಳು ಎಲ್ಲಿದ್ದವೆ ಎಂದು ಪ್ರಶ್ನಿಸಬೇಕು. ಇದರ ಉತ್ತರ ನಾಶವಾಗಿದೆ. ಇರಾನ್ನ ದೃಷ್ಟಿಕೋನ ವಿಶ್ವದೊಟ್ಟಿಗೆ ಸಹವಾಸ ಮಾಡುವುದಕ್ಕಲ್ಲ, ಬದಲಾಗಿ ಪ್ರಾಕ್ಸಿಗಳ ಮೂಲಕ ಯುದ್ಧವೆಬ್ಬಿಸುವ ನಿಟ್ಟಿನಲ್ಲಿ. ಸೌದಿ ಮತ್ತು ಯುಎಇ ಮೇಲೆ ಇರಾನ್ ನಡೆಸಿದ ದಾಳಿ ಮತ್ತು ಕ್ಷಿಪಣಿ ಹಾನಿ ಈ ದೇಶದ ಅಸಲಿ ಸ್ವರೂಪವನ್ನು ತೋರಿಸುತ್ತವೆ. ಇವುಗಳಿಗೆ ಪ್ರತಿದಾಳಿ ಮಾಡಲು ಸಾಧ್ಯವಿರಲಿಲ್ಲ, ಏಕೆಂದರೆ ಇರಾನ್ ನೇರವಾಗಿ ದಾಳಿ ನಡೆಸುವುದಿಲ್ಲ, ಬದಲಿಗೆ ಭಯೋತ್ಪಾದಕ ಸಂಘಟನೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇರಾನ್ನ ಅತಿ ದೊಡ್ಡ ತಂತ್ರದ ತಪ್ಪು ಎಂದರೆ ಸೇನೆಗಿಂತ ಪ್ರಾಕ್ಸಿಗಳ ಮೇಲೆ ಹೆಚ್ಚಿನ ಸಂಪತ್ತು ಹೂಡಿದ್ದು. ಅವರು ತಮ್ಮ ಸೇನಾ ಶಕ್ತಿಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದರು. ಪ್ರಮುಖ ಜನರಲ್ಗಳು ಪ್ರಾಕ್ಸಿಗಳ ಅಭಿವೃದ್ಧಿಯಲ್ಲಿ ತೊಡಗಿದ್ದರು.
ಇಸ್ರೇಲ್ ಈ ಜನರಲ್ಗಳನ್ನು ಖಾಸೆಂ ಸುಲೈಮಾನಿ ಸೇರಿದಂತೆ ಎತ್ತಿ ಹಾಕಿತು. ಅಂತಿಮವಾಗಿ ಇರಾನ್ ತನ್ನದೇ ದೇಶವನ್ನು ನಾಶಪಡಿಸಿಕೊಳ್ಳುವ ತಂತ್ರವನ್ನು ರೂಪಿಸಿತು. ಈ ಸೋಲು ಕೇವಲ ಮಧ್ಯಪೂರ್ವದಲ್ಲ, ಜಾಗತಿಕ ಮಟ್ಟದಲ್ಲೂ ಪರಿಣಾಮ ಬೀರಿದೆ. ಯೆಮನ್, ಸಿರಿಯಾದಂತಹ ಪ್ರದೇಶಗಳಲ್ಲಿ ಪ್ರಾಕ್ಸಿಗಳನ್ನು ಆಧರಿಸಿ ಸ್ಥಿರತೆಯನ್ನು ಕುಸಿತಗೊಳಿಸುವ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಈಗ ಸೌದಿ ಮತ್ತು ಯುಎಇ ಮುಂತಾದ ದೇಶಗಳು ತಮ್ಮದೇ ಹಾದಿಯಲ್ಲಿ ಸಾಗುತ್ತಿವೆ. ಜಾಗತಿಕ ಮಟ್ಟದಲ್ಲೂ ಇದು ಒಂದು ಎಚ್ಚರಿಕೆ. ಪ್ರಾಕ್ಸಿ ಯುದ್ಧ ತಂತ್ರ ಜಾಗತಿಕ ಮಟ್ಟದಲ್ಲಿ ನಾಶಕಾರಿಯಾದ ಪಾಠ. ಇರಾನಿನ ಜನತೆಗಾಗಿ ಇದು ದುಃಖದ ಕ್ಷಣವಷ್ಟೇ ಅಲ್ಲ, ಹೊಸ ಅವಕಾಶವೂ ಹೌದು. ತಲೆಯಿಲ್ಲದ ಪ್ರಾಕ್ಸಿಗಳ ಚಟುವಟಿಕೆಗಳಿಗೆ ದೇಶದ ಸಂಪತ್ತು ವ್ಯರ್ಥವಾಯಿತು. ನವೇನ ತಲೆಮಾರಿಗೆ ಬೆಂಬಲ ನೀಡುವ ಜಾಗತಿಕ ಯತ್ನಗಳು ಇರಬೇಕು, ಇಡಿಯೋಲಾಜಿಕಲ್ ಅತಿರೇಕವಿಲ್ಲದ ಶಾಂತಿಪೂರ್ಣ ಎರಗಿನ ನೂತನ ಭಾರತ ನಿರ್ಮಾಣಕ್ಕೆ. ಅಂತಿಮವಾಗಿ ಇರಾನ್ನ ಸೋಲು ನಮಗೆ ತಿಳಿಸುತ್ತಿರುವುದು ಮಿತಿಮೀರಿದ ಅಹಂಕಾರದಿಂದಲೇ ರಾಷ್ಟ್ರವನ್ನು ಹೇಗೆ ನಾಶಗೊಳಿಸಬಲ್ಲದು ಎಂಬುದನ್ನು. ಪ್ರಾಕ್ಸಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವ ದೇಶ ನೇರ ಹೋರಾಟ ಎದುರಿಸಿದಾಗ ಖಾಲಿಹಸ್ತವಾಗಿಯೇ ಉಳಿಯುತ್ತದೆ. ಈ ಕಥೆಯು ಇನ್ನೂ ಮುಕ್ತಾಯವಾಗಿಲ್ಲ, ಆದರೆ ಒಂದು ಸತ್ಯ ಸ್ಪಷ್ಟವಾಗಿದೆ: ಇರಾನ್ ಪ್ರಭುತ್ವದ ಕನಸು ಇಂದು ಪುಡಿಪುಡಿಯಾಗಿದೆ. ಇನ್ನಷ್ಟು ವಿಶ್ಲೇಷಣೆಗಾಗಿ ನಮ್ಮ ಮುಂದಿನ ಅಧ್ಯಾಯಗಳಲ್ಲಿ ಸಾಥ್ ನೀಡಿರಿ.